ಪಂಚಾಯಿತಿ ನೌಕರರ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಗಣಿಸಿ ನ್ಯಾಯಯುತವಾಗಿ ಇತ್ಯರ್ಥಪಡಿಸಿ ಜಿಎಂ ಜೈನ್ ಖಾನ್ ಬೆಳಗಾವಿ ಪಂಚಾಯಿತಿ ನೌಕರರ ವಿವಿಧ ಜಿಲ್ಲಾ ಮಟ್ಟದ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೌಕರರ ಸಂಘದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರದಲ್ಲಿ ಅಧಿಕಾರಿಗಳು ಅಧಿಕಾರ ವಹಿಸಿಕೊಂಡ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಅನುಕಂಪದ ಆಧಾರದ ನೇಮಕಾತಿ, ಶಿಕ್ಷಣ ಅರ್ಹತೆ ಇಲ್ಲದ ಸಿಬ್ಬಂದಿಯ ಅನುಮೋದನೆ, ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ಬಡ್ತಿ ಸೇರಿಸಿರುವಂತೆ ಹಲವು ವಿಷಯಗಳಲ್ಲಿ ಕ್ರಮ ಕೈಗೊಂಡಿರುವುದಕ್ಕೆ ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ನೌಕರರ ಕುಂದುಕೊರತೆಗಳ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಆಲಿಸಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಲಾಗಿದೆ. ಆದರೆ ಇನ್ನೂ ಹಲವು ನೌಕರರ ಸಮಸ್ಯೆಗಳು ಬಾಕಿ ಉಳಿದಿದ್ದು ಅವುಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಜಿಲ್ಲೆಯಲ್ಲಿ ಖಾಲಿ ಇರುವ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ಕನಿಷ್ಠ 5 ವರ್ಷ ಸೇವೆ ಸಲ್ಲಿಸಿರುವ SSLC ಉತ್ತೀರ್ಣ ವಾಟರ್ಮನ್, ಸಿಪಾಯಿ ಹಾಗೂ ಸ್ವಚ್ಛತಾಗಾರರ ಪೈಕಿ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಹರನ್ನು ಬಡ್ತಿ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಹೀಗಾಗಿ ಪಂಚಾಯಿತಿ ನೌಕರರನ್ನು ಹೆಚ್ಚುವರಿ ಕರ್ತವ್ಯಗಳಿಂದ ಬಿಡುಗಡೆ ಮಾಡಿ ಪಂಚಾಯಿತಿಗಳ ಮೂಲ ಸೇವೆಗಳಿಗೆ ಆದ್ಯತೆ ನೀಡುವಂತೆ ಮನವಿ ನೀಡಿದರು. ಪಂಚಾಯಿತಿ ನೌಕರರ ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಗಣಿಸಿ ನ್ಯಾಯಯುತವಾಗಿ ಇತ್ಯರ್ಥಪಡಿಸಬೇಕೆಂದು ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಿಎಂ ಜೈನ್ ಖಾನ್ ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪಂಚಾಯಿತಿ ನೌಕರರ ಪ್ರಮುಖ ಬೇಡಿಕೆಗಳನ್ನ ಇಟ್ಟುಕೊಂಡು ಮತ್ತು ಜಿಲ್ಲಾ ಮಟ್ಟದ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಒಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನ ಹಾಕೊಂಡಿರು. ಯಾಕೆ ಅನಿವಾರ್ಯತೆ ಬಂತು ಅಂತಂದ್ರೆ 18 ಬೇಡಿಕೆಗಳಲ್ಲಿ 5-6 ಬೇಡಿಕೆಗಳ ಸಲುವಾಗಿ ನಾವು ಈಗಾಗಲೇ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ RDPR ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಶ್ರೀ ರಣದೀಪ್ ಸಾಹೇಬರಿಗೆ ನಾವು ಹೇಳಿದ್ದೀವಿ. ಏನು ನಮ್ಮ ಪ್ರಮುಖ ಬೇಡಿಕೆ ಏನಪ್ಪಾ ಅಂತಂದ್ರೆ, ಒಂದೇದು ಇವತ್ತಿನ ಬೆಲೆ ಏರಿಕೆಯ ಆಧಾರದಲ್ಲಿ ನಮಗೆ ಒಂದು ವೇತನ ಫಿಕ್ಸ್ ಆಗ್ಬೇಕು ಅಂತ ಹೇಳಿ ಅವಾಗ ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ವಿ. ನೀವು RDPR ದಿಂದ ಆದೇಶ ಮಾಡ್ರಿ ಸರ್, ನಾವು ಪಂಚಾಯಿತಿ ಮಟ್ಟದಲ್ಲಿ ಆ ವೇತನವನ್ನ ಹೆಂಗ್ ತಗೋಬೇಕು ನಾವು ತಗೋತೀವಿ ಅಂತ ಹೇಳಿ ಹೇಳಿದ್ವಿ. ನಾವು ಇಲ್ಲ ಮಾಡೋಣ ಅಂತ ಹೇಳಿ ಅವರು ಕಾಲ್ ಕಳೆದ್ರು. ನಾವೇನಂತೆ ಅನಿವಾರ್ಯವಾಗಿ ಜಿಲ್ಲಾ ಪಂಚಾಯತ್ಗಳ ಮುಂದೆ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇದಕ್ಕೂ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ ಈ ಸಲ ಮಾತ್ರ ಬೆಂಗಳೂರು ಚಲೋ ಕಾರ್ಯಕ್ರಮ ಹಿಂಗಾಗುದಿಲ್ಲ, ಈ ರೀತಿ ಆಗುದಿಲ್ಲ. ವಿಧಾನಸಭಾ ನುಗ್ಗುತ್ತೀವಿ, ಇಲ್ಲ RDPR ಇಲಾಖೆಗೆ ನುಗ್ಗುತ್ತೀವಿ. ತಯಾರಿಲ್ಲ RDPR ಇಲಾಖೆ ನುಗ್ಗೋದು, ಅಧಿಕಾರಿ ಬೇಕಾದ್ರೆ ಇಲ್ಲಿ 1 ದಿನ ಬಿಡೋಗಿಲ್ಲ. ಆ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿತೈತಿ. ಅದಕ್ಕಾಗಿ ಇಲ್ಲಿಂದ ಬೆಳಗಾವಿ ಜಿಲ್ಲಾ ಪಂಚಾಯತಿ ಇಂದ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಕತ್ತೀವಿ, ದಯವಿಟ್ಟು ನಮ್ಮ ಸಮಂಜಸವಾದಂತಹ ಬೇಡಿಕೆಗಳು, ಕಡತಗಳು ಏನು ಆರ್ಥಿಕ ಇಲಾಖೆಗೆ ಹೋಗ್ಯಾವು ಅದನ್ನ ಕೂಡಲೇ ಇತ್ಯರ್ಥ ಮಾಡಿ ಕೆಲಸ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಂದೆ ಏನು ಹೋರಾಟ ಮಾಡಾಕ್ತೀವಿ. ಸಮಸ್ತ ಗ್ರಾಮ ಪಂಚಾಯತಿ ನೌಕರ ಸಂಘದ ಜಿಲ್ಲಾ ಸಮಿತಿಯಿಂದ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡಾಕತ್ತೀವಿ.